ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗೇನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ನಾನು ಚಿಕ್ಕೋಡಿ ಮತ್ತು ಬಾಗಲಕೋಟೆ ಮತ್ತು ವಿಜಯಪುರ ಮೂರು ಕಡೆ ರೈತರ ಚಳುವಳಿ, ಕಬ್ಬಿನ ರೈತರ ಚಳುವಳಿ, ಕಬ್ಬಿನ ಬೆಲೆ ಕಡಿಮೆ ಅಂತೇಳಿ ರೈತರು ತುಂಬ ಒಂದು ವಾರದಿಂದ ಚಳುವಳಿ ಮಾಡ್ತಾಯಿದ್ದಾರೆ. ಆದರೆ ಒಂದು ವಾರ ಆದ್ರೂ ಯಾವುದೇ ಗೌರ್ಮೆಂಟ್ನಲ್ಲಿ ಯಾರು ಹೋಗಿ ಅವ್ರನ್ನೀಗ ಮಾತಾಡ್ಸೋಕ್ಕೆ ಸಹನೇ ಇಲ್ಲ. ಇವ್ರ ಕೆಲಸ. ಪಾಪ ಮುಖ್ಯಮಂತ್ರಿ ತನ್ನ ಸೀಟ್ ಉಳಿಸ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ. ಇನ್ನು ರೈತರು ಹಾಕಬೇಕು, ಹಿಂಗೆಲ್ಲ ಮಾಡ್ತಾಯಿದ್ದಾರೆ. ಇದು ಆ ಉಪಮುಖ್ಯಮಂತ್ರಿ ನಾನೇ ಎಲ್ಲ ಅಂತಾರೆ. ಅವ್ರು ನೋಡಿದ್ರೆ ಅವರು ಇದ್ದಿದ್ದು ಅಡ್ರೆಸ್ಗೆ ಇಲ್ಲ, ಎಲ್ಲಿಗೋದ್ರೋ ಏನು ಮಾಡಿದ್ರೋ ಗೊತ್ತೇ ಇಲ್ಲ. ಗೊತ್ತಾಯ್ತಾ? ಇದಕ್ಕೆ 3 ಜನ ಮಂತ್ರಿಗಳು ಕಳಿಸಿದ್ರು. 3 ಜನ ಮಂತ್ರಿಗಳು ಅಂದರೆ ವೇಸ್ಟ್ ಬಡಿಗಳು ಅಂತ ಜನ ಹೇಳಿ ಕಳಿಸ್ಬಿಟ್ಟವ್ರೆ. ನಿಮ್ಮ ಮಾತು ಎಲ್ರಿ ನಡೀತದೆ, ಯಾಕ್ರಿ ಬಂದ್ರಿ ಹಿಂಗಂತ ಕೇಳ್ತಾ ಇದ್ದಾರೆ ಅವರು. ನಿಮ್ಮ ಮಾತು ನಡೆಯಲ್ಲ, ಏನಿಲ್ಲ, ಯಾಕೆ ಬರ್ತೀರಾ ಹಂಗಂತ MB ಪಾಟೀಲ್ಗೆ ತರಾಟೆಗೆ ತೆಗೆದುಕೊಂಡ ರೈತರು. ತರಾಟೆಗೆ ತಗೊಂಡು ಬಾಯಿಗೆ ಬಂದಾಗ ಮಾತಾಡಿ ಅವ್ರಿಗೆ ಅಲ್ಲಿಂದ ಕಳಿಸ್ಬಿಟ್ರು. ಮತ್ತು ವಿಜಯಪುರದಲ್ಲಿ ಚಿಕ್ಕೋಡಿಲಿ ಎಚ್ ಕೆ ಪಾಟೀಲ್ಗೂ ಅಷ್ಟೇ. ಎಚ್ ಕೆ ಪಾಟೀಲ್ ಇದ್ದಿದ್ದೂ ಇದನ್ನು ಮಾಡಿದ್ರು, ಗೇರಾವ್ ಮಾಡಾಕ್ಬಿಟ್ರು. ಅವರು ತಡೆದು, ಅವ್ರ ಕಾರ್ನಿಗೆ ತಡೆದು ಪೊಲೀಸ್ನವರು ಅವ್ರನಿಗೆ ಬಿಡಿಸಿ ಕಳ್ಸೋಕ್ಕೆ ಹರಸಾಹಸ ಮಾಡಿಬಿಟ್ರು. ಆ ಥರದ್ದೊಂದು ಸಿಚುವೇಶನ್ ಕ್ರಿಯೇಟ್ ಮಾಡೋದು. ಏನು ಹೇಳಿದ್ರು, ಎಲ್ಲ ರೈತರುಗಳು ಬೆಂಗಳೂರಿಗೆ ಬಂದುಬಿಡಿ, ನಾವು ಅಲ್ಲಿ ಕಟ್ಟಾಕ್ತೀವಿ, ಅಲ್ಲಿಗೆ ನಾವು ಸಕ್ಕರೆ ಕಾರ್ಖಾನೆ ಮಾಲೀಕರನಿಗೆ ಕರ್ಕೊಂಡು ಬರ್ತೀವಿ ಅಂತ ಹೇಳಿ ಇದನ್ನು ಮಾಡಿದ್ರು. ಅದಕ್ಕೆ ರೈತರು ಒಪ್ಪದೆ ಅವರು ನಿಮ್ಮ ದಾರಿ ನಿಮಗೆ, ನಮ್ಮ ದಾರಿ ನಮಗೆ ಅಂತ ಹೇಳಿ ಇದನ್ನು ಮಾಡಿದ್ರು. ಇನ್ನೊಂದು ಕಡೆ ಅವರು ಅಷ್ಟೇ, ಇನ್ನೊಬ್ಬ ಮಂತ್ರಿ ಹೋಗಿದ್ರಲ್ಲ ಆ ಜಾಗನೂ ಅಷ್ಟೇ. ಅವ್ರು ಯಾರು ಅಂತ ಅವ್ರ ಹೆಸರು ಗೊತ್ತಾಗಲಿಲ್ಲ ನನಗೆ, ಹಾಗಾಗಿ ನಾನು ಹೇಳ್ತಾಯಿದ್ದೀನಿ. ಚಿಕ್ಕೋಡಿಲಿ ಬಾಗಲಕೋಟೆಗೆ ಯಾವ ಮಂತ್ರಿ ಹೋದ್ರು ಅಂತ ಗೊತ್ತಾಗಲಿಲ್ಲ. ಅದೇನು ಸಕ್ಕರೆ ಮಿನಿಸ್ಟರ್ ಅಂತಂದರು, ಅದೇನು ನಿಜನೋ ಏನು ಸುಳ್ಳ ಗೊತ್ತಿಲ್ಲ. ಅವರೂ ಅಷ್ಟು ಯಾರಿಗೂ ಗಡಿಸಿಲ್ಲ ಅಲ್ಲಿ, ಯಾರಿಗೂ ಅವರು ನಾವು ಕೆಲಸ ಮಾಡ್ತಾಯಿದ್ದೀವಿ, ನಮ್ಮ ಮಾತು ಕೇಳ್ತಾರೆ ಮುಖ್ಯಮಂತ್ರಿ ಅಂತ ಕೇಳೋ ಅಷ್ಟು ತಾಕತ್ತಿಲ್ಲ. ಏನಂತಾರೆ, ಬನ್ನಿ ನಾವು ಕ್ಯಾಬಿನೆಟ್ಟಲ್ಲಿ ನಾಳೆ ತೀರ್ಮಾನ ಮಾಡ್ತೀವಿ, ತೀರ್ಮಾನ ಮಾಡಿ ನಿಮ್ಗೇನು ಕೊಡಿಸ್ಬೇಕೋ ಕೊಡಿಸ್ತೀವಿ, ನೀವು ಇಲ್ಲಿಂದ ಕೈ ಬಿಟ್ಬಿಟ್ಟು ಬಂದುಬಿಡಿ, ಆವಾಗ ನಾವು ನಿಮಗೆಲ್ಲನೂ ಸರಿ ಮಾಡಿಬಿಡ್ತೀವಿ ಅಂತ ಹೇಳ್ತಾರೆ. ಅದನ್ನು ಕೇಳ್ತಾರೆ ರೈತರು. ಯಾಕೆಂದರೆ ಹಿಂದೆಯೇ ಸಾಕಷ್ಟು 7 ದಿನದಿಂದ 7 ದಿನದಿಂದ ಸ್ಟ್ರೈಕ್ ಮಾಡ್ತಾಯಿದ್ದಾರೆ. ಅಂದರೆ 7 ದಿನದಿಂದ ಇವ್ರು ಏನು ಮಾಡ್ತಾಯಿದ್ರು, ಗೆಣಕ್ಕೆತ್ತಾಯಿದ್ರ ಮಂತ್ರಿಗಳೆಲ್ಲ? ಇಲ್ಲ ಎಲ್ಲಿಂದೆಲ್ಲಾದರೂ ಹೋಗಿದ್ರಾ? ಏನ್ರಿ ನಿಮ್ಮದು ಮಂತ್ರಿಗಳ? ಈಗ ಹೋಗ್ಬಿಟ್ಟು ಬನ್ನಿ ಕೈ ಬಿಟ್ಬಿಟ್ಟು ಬಂದುಬಿಡಿ, ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಓಡಿ ಬಂದುಬಿಡ್ಬೇಕು. ಅವರು ಏನಪ್ಪ ಸಾಧನೆ ಮಾಡಿದ್ದೀರಾ? ಅವ್ರೇನು ಜಾಸ್ತಿ ಕೇಳ್ತವ್ರೆ, 3,500 ಕೊಡಿ ಅಂತ ಕೇಳ್ತವ್ರೆ. 3,500 ಕೊಟ್ಬಿಟ್ರೆ ಏನು ಗಂಟು ಹೋಗ್ಬಿಡೋದು ನಿಮ್ಮದು? ಅವ್ರಿಗೆ ಒಪ್ಪಿಸ್ಬೇಕು ಫ್ಯಾಕ್ಟ್ರಿ ಅವ್ರಿಗೆ. 3,500 ಕೊಡ್ರೆ ಹಂಗಂತ 100-200 ರೂಪಾಯಿನೂ ಹೆಚ್ಚಿಗೆ ಮಾಡಲಿಲ್ಲ ಹಂಗಂದರೆ ಇನ್ಯಾವ ರೀತಿ ಅವರು ಜೀವನ ಹಾಕಬೇಕು? ಯಾವ ರೀತಿ ಅವ್ರಿಗೆ ಗೊಬ್ಬರ ಎಲ್ಲ ತಗೊಂಬರ್ಬೇಕು? 1 ವರ್ಷ ಕಾಯ್ತಾರೆ ಅವರು. 1 ವರ್ಷದವರೆಗೂ ಅವ್ರಿಗೆ ಯಾವುದೇ ಆದ ಲಾಭ ಇರೋಲ್ಲ, ನಷ್ಟನೇ ಆಗೋದು. ಯಾಕೆಂತಂದರೆ ಮನೆ ಮಂದಿ ಜನ ಎಲ್ಲ ಅದಕ್ಕೆ ಕೆಲಸ ಮಾಡ್ತಾಯಿರ್ತಾರೆ. ನೀವುಗಳು ಅದನ್ನು ತಲೆಯಲ್ಲೇ ಹಾಕ್ಕೊಳ್ದೆ ಹಿಂಗೆಲ್ಲ ಹೇಳಿದ್ರೆ, ಹಿಂಗೆಲ್ಲ ಮಾಡಿದ್ರೆ ಹೆಂಗೆ ಸರಿನಾ? ಮುಖ್ಯಮಂತ್ರಿಗಳೇನು ಹೆಂಗೆ ಹೇಳಿ ಕಳ್ಸವ್ರೆ, ಅವ್ರಿಗೆ ಕರ್ಕೊಂಬಂದ್ಬಿಡಿ, ನಾನು ಇಲ್ಲಿ ಅವ್ರಿಗೆಲ್ಲ ಒಂದೊಂದು ಬೆಳ್ಳಿ ಕಡಗ ಕೊಡ್ತೀನಿ ಬಂದವ್ರಿಗೆಲ್ಲರಿಗೂ, ರೈತರಿಗೆ ಹೆಂಗಂತ. ನೀ ಬೆಳ್ಳಿ ಕಡಗನೋ ಬೇಡ, ಯಾವ ಕಡಗನೋ ಬೇಡ, ಹೋಗು ಹಂಗಂತ ಅವರು ತಿರಸ್ಕಾರ ಮಾಡಿದ್ದಾರೆ. ಬೇಕಾಯಿತು ಮುಖ್ಯಮಂತ್ರಿಗಳೇ, ತಿರಸ್ಕಾರ ಆಯಿತು ಅಂತಂದರೆ ನಿಮ್ಮ ಬೆಲೆ ಇದೆ ಅಂತ ಆಯಿತಾ? ಬೆಲೆನೇ ಇಲ್ಲ ನಿಮಗೆ. ಮಾತಿನ ಮೇಲೆ ಇದೇ ಇಲ್ಲ, ಬೆಲೆನೇ ಇಲ್ಲ. ನಿಮ್ಮ ಟೈಮ್ ಸೆನ್ಸ್ ಇಲ್ಲ ನಿಮಗೆ. ಮತ್ತು ಇವತ್ತು ಇಲ್ಲಿವರೆಗೂ ಈಗ ಚಿಕ್ಕೋಡಿ ಮತ್ತು ಬಾಗಲಕೋಟೆ ಮತ್ತು ವಿಜಯಪುರದಲ್ಲಿ ಮಾಡ್ತಾಯಿದ್ದೀವಿ. ಇದನ್ನೀಗ ನಾವು ನಾಳೆ ದಿವಸ, ಇವತ್ತು ಲಾಸ್ಟ್ ಡೇ ನಿಮಗೆ. ಈ ಡೇನಲ್ಲಿ ನೀವು ಬಂದು ಮಾಡಲಿಲ್ಲ ಅಂದರೆ ನಾಳೆ ದಿವಸ ರೈತರ ಚಳುವಳಿ ಹೈ ರೋಡ್ಗೆ ಹೋಗುತ್ತೆ, ರಸ್ತೆ ಚಳುವಳಿ ಆಗುತ್ತೆ. ರಸ್ತೆ ಚಳುವಳಿ ಆಯಿತು ಅಂತಂದರೆ ನಿಮಗೆ, ನಾವೀಗ 1000 ಗಟ್ಟಲೆ ಇದ್ದೀವಿ, ಲಕ್ಷಗಟ್ಟಲೆ ಜನ ಬರ್ತಾರೆ. ಇದು ಎಚ್ಚರಿಕೆ ಇರಲಿ, ಅರ್ಥ ಆಯ್ತಾ?
ನೀವು ಮಾಡ್ತಕ್ಕಂಥ ಕೋತಿ ಕೆಲಸ ಎಲ್ಲ ನಮ್ಗೆ ಅರ್ಥ ಆಗಿದೆ. ನೀವು ಜನರಿಗೆ ಕೊಡಬೇಕಾದ ಇದನ್ನೀಗ ಕೊಡಲ್ಲ, ನೀವು ರೈತರಿಗೆ ಕೊಡಬೇಕಾಗಿರೋ ಸೌಕರ್ಯ ಕೊಡೋದಿಲ್ಲ. ಮತ್ತು ಇನ್ನೇನಕ್ಕೆ ನೀವೆಲ್ಲ ಮುಖ್ಯಮಂತ್ರಿಗಳಾಗಿರೋದು? ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಓಂ ನಮೋ ನಾರಾಯಣ.